ಇನ್ನು ಇವತ್ತು ಕಲಾಪದಲ್ಲಿ ಸಿಎಂ ಕುರ್ಚಿ ಕದನದ ಮಧ್ಯೆ ಅನುದಾನ ತಾರತಮ್ಯದ ಸಮರವು ಕೂಡ ಬಹಳ ಜೋರಾಗಿ ಸಾಗಿತ್ತು. ಅದರಲ್ಲೂ ಕಾಂಗ್ರೆಸ್ನ ಶಾಸಕರೇ ನಮ್ಮ ಕ್ಷೇತ್ರಗಳಿಗೆ ಅನುದಾನದ ತಾರತಮ್ಯ ಆಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ನವ್ರದ್ದೇ ಇನ್ನೊಂದು ಕ್ಷೇತ್ರವನ್ನು ಬೊಟ್ಟು ಮಾಡಿ ಸಿಎಂ ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡಿದ್ದಾರೆ. ಸಿಕ್ಕಿದ್ದೇ ಚಾನ್ಸ್ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಸಿಎಂ ಅವರ ಕಾಲೆಳೆದರು. ಊರಿಗೆ ಉಪ್ಪು ಹಾಕೋಕ್ಕೆ ಬರಬೇಡ ಸುಮ್ಮನಿರಪ್ಪ ಅಂಥೇಳಿ ಅಶೋಕ್ ಅವ್ರಿಗೆ ಸಿದ್ದರಾಮಯ್ಯನವರು ಕೂಡ ಸುಮ್ಮನಿರಿಸುವಂಥ ಪ್ರಯತ್ನವನ್ನು ಮಾಡಿದರು. ಬಹಳ ಗಂಭೀರವಾದಂಥ ವಿಷಯ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗಿ ತಾರತಮ್ಯ ಏನಾಗಿದೆ ಸರ್ ಮೊದಲಿಗೆ ವಿಧಾನಸಭೆ ಅಧಿವೇಶನದಲ್ಲಿ ಅನುದಾನ ತಾರತಮ್ಯ ವಿಚಾರವಾಗಿ ಸರ್ಕಾರದ ವಿರುದ್ಧ ಸ್ವಪಕ್ಷದ ಶಾಸಕರೇ ಬೇಸರ ಹೊರಹಾಕಿದ್ರು. ಮಧುಗಿರಿಗೆ 100 ಕೋಟಿ ಅನುದಾನ ಕೊಡ್ತೀರಾ, ನನ್ನ ಕ್ಷೇತ್ರಕ್ಕೆ ಯಾಕೆ ಅನುದಾನ ಕೊಡ್ತಿಲ್ಲ ಅಂತ ಕುಣಿಗಲ್ ಶಾಸಕ ರಂಗನಾಥ್ ಬೇಸರ ವ್ಯಕ್ತಪಡಿಸಿದ್ರು. ಅಲ್ಲಿ SC/ST ಅವರು ಜಾಸ್ತಿ ಇದ್ರು, ಕುಣಿಗಲ್ನಲ್ಲಿ ಕಡಿಮೆಗಿದ್ರು, ಅದಕ್ಕೆ ಕೊಟ್ಟಿದ್ದೀವಿ, ಮುಂದಿನ ವರ್ಷ ಸರಿಪಡಿಸ್ತೀವಿ ಅಂತ ಸಿಎಂ ಭರವಸೆ ಕೊಟ್ರು. ಇವತ್ತು ಕುಣಿಗಲ್ ತಾಲೂಕಲ್ಲಿ ಸುಮಾರು ಎಲ್ಲ ಇವತ್ತು ಮಧುಗಿರಿಲಿ 100 ಕೋಟಿ ಕೊಡುವಂತ ಸಂದರ್ಭದಲ್ಲಿ ನನ್ನ ತಾಲೂಕಿಗೆ ಸುಮಾರು ವರ್ಷದಿಂದ 1 ಕೋಟಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಮಾನ್ಯ ಸಭಾಧ್ಯಕ್ಷರೇ? ಮಧುಗಿರಿನಲ್ಲಿ 26% SC/ST ಜನಾಂಗದವರು ಇದ್ದಾರೆ. ಕುಣಿಗಲ್ನಲ್ಲಿ ಬರೀ 8% ಮಾತ್ರ SC/ST ಜನಾಂಗದವರು ಇದ್ದಾರೆ. ಹಾಗಾಗಿ ಅಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟಿರ್ಬೋದು. ತಾರತಮ್ಯ ಆಗಿದ್ದರೆ ಆ ತಾರತಮ್ಯನ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ವರ್ಷದಿಂದ ಮಾಡ್ತೀವಿ ಅಂತ. ರಂಗನಾಥ್, ನನ್ನ ಮೇಲೆ ವಿಶ್ವಾಸ ಬಿಡಿ, ಅದನ್ನ ಸರಿಪಡಿಸೋಣ ಅಂತ ಸಿಎಂ ಹೇಳ್ತಿದ್ದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೇಕಂತಲೇ ತಾರತಮ್ಯ ಮಾಡಿದ್ರ ಹೇಗೆ ಅಂತ ಸಿಎಂಗೆ ಪ್ರಶ್ನೆ ಮಾಡಿದ್ರು. ಆಗ ಉರಿತಾಗಿರೋದಕ್ಕೆ ಉಪ್ಪಾಕ್ಬೇಡ ನೀನು ಅಂತ ಅಶೋಕ್ಗೆ ಸಿಎಂ ತಿರುಗೇಟು ನೀಡಿದ್ರು. ಹಾಗಾದ್ರೆ ಉರಿಯುತ್ತಿರೋದು ಗ್ಯಾರಂಟಿನಾ ಅಂತ ಅಶೋಕ್ ಸಿಎಂಗೆ ಕೌಂಟರ್ ನೀಡಿದ್ರು. ತಾರತಮ್ಯ ಮಾಡಿದ್ರೆ ಇಲ್ಲ ಬೇಕು ಅಂತ ಯಾಕಂದ್ರೆ ಅಷ್ಟು ಆಕ್ರೋಶವಾಗಿ ಕೇಳ್ತಾ ಇದ್ದಾರೆ. ಆಕ್ರೋಶ ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು. ಉರಿತಾ ಇತ್ತು ಹಂಗಾರೆ ಉರಿತಾ ಇದೆ ಗ್ಯಾರಂಟಿ ನೀವೇ ಉರಿತಾ ಇದೆ ಅಂತ ಅಲ್ಲ ಉರಿತಾ ಇದೆ ಅವ್ರ ಪೂಜೆಗಳು ಮಾಡ್ತಾವ್ರ ಸರ್ ಅವರು. ಇನ್ನು ದಾಸರಹಳ್ಳಿ ಶಾಸಕ ಮುನಿರಾಜು ಅನುದಾನದ ಅಸ್ತ್ರ ಪ್ರಯೋಗಿಸಿದ್ರು. 2021ರಲ್ಲಿ ಚಾಲಹಳ್ಳಿ ಅಂಡರ್ ಪಾಸ್ ಕೆಲಸಕ್ಕೆ ಅನುಮೋದನೆ ಸಿಕ್ಕಿದ್ರು, ಅನುದಾನ ಕೊಟ್ಟಿಲ್ಲ, ಸರಿಪಡಿಸಿ ಅಂತ ಸೀದಾ ಬೆಂಗಳೂರು ಉಸ್ತುವಾರಿ ಸಚಿವ DK ಶಿವಕುಮಾರ್ಗೆ ಪ್ರಶ್ನೆ ಹಾಕಿದ್ರು. ಮಧ್ಯದಲ್ಲಿ ಎದ್ದು ನಿಂತ ರಾಜರಾಜೇಶ್ವರಿ ನಗರ ಶಾಸಕ ಮುನಿರತ್ನ ದಾಸರಹಳ್ಳಿಯಲ್ಲಿ ಇರೋ ಸಮಸ್ಯೆ ನನ್ನ ಕ್ಷೇತ್ರದಲ್ಲೂ ಇದೆ ಅಂದ್ರು. ಆಗ ಎದ್ದು ನಿಂತ DCM DK ಶಿವಕುಮಾರ್, ಮಿನಿಸ್ಟರ್ ಮುನಿ ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲ್ಲ, ಮುನಿರಾಜುಗಷ್ಟೇ ಉತ್ತರಿಸ್ತೀನಿ ಅಂತ ಗರಂ ಆದ ಘಟನೆ ನಡೆಯಿತು. ಪೀಣ್ಯ ಕೈಗಾರಿಕೆಗೆ ಸುಮಾರು 7-8 ಲಕ್ಷ ಜನ ಬರ್ತಾರೆ. ಏಷ್ಯಾದಲ್ಲೇ ಬಹುದೊಡ್ಡ ಕೈಗಾರಿಕಾ ಪ್ರದೇಶ ಅದು. ಅಂಡರ್ ಪಾಸ್ಗೆ ಹಿಂದಿನ ಸರ್ಕಾರ ಹಣ ಕೊಟ್ಟಿತ್ತು. ಹಣನ 26 ಜನಕ್ಕೆ ಕೊಟ್ಟರೆ ಗುತ್ತಿಗೆದಾರ ಕಾಮಗಾರಿ ಮಾಡಕ್ಕೆ ರೆಡಿ ಇದ್ದಾನೆ. ರಾಜರಾಜೇಶ್ವರಿ ಫ್ಲೈಓವರ್ ನಿಂತಿದೆ, ಅನ್ನಪೂರ್ಣೇಶ್ವರಿ ನಿಂತಿದೆ, ತೆಂಗುಂಟೆ ನಿಂತಿದೆ, ಉಳ್ಳಾಳು ನಿಂತಿದೆ, RR ನಗರ HMT ನಿಂತಿದೆ, ಎಲ್ಲಾ ಕಡೆನೂ ನಿಂತಿದೆ. ಪ್ರಶ್ನೆ ಕೇಳಿಸ್ತೇನೆ ಸರ್. ಅಧ್ಯಕ್ಷರೇ, ನಾನು ಉತ್ತರ ಕೊಡೋದು ಮುಂದರಾಜು ಪ್ರಶ್ನೆ ಕೇಳೋದು. ತಾವು ದಯವಿಟ್ಟು ಕೂತ್ಕೊಳ್ತೀರಾ? ಮುನಿರತ್ನ ಒಂದೇ, ಮುನಿರಾಜು ಒಂದೇ. ಮಿಸ್ಟರ್ ಮುನಿ ಸರ್, ಫಸ್ಟ್ ನಾನು ಮುಂದರಾಜುಗೆ ಉತ್ತರ ಕೊಡ್ತೀನಿ, ಓಕೆ, ಆಮೇಲೆ ಮಾತಾಡ. ಓಕೆ ಕೊಡಿ. ಅನುದಾನದ ಸಮರದ ಮಧ್ಯೆ ಆಳಂದ ಶಾಸಕ BR ಪಾಟೀಲ್ ವೋಟ್ ಚೋರಿ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಎದ್ದು ನಿಂತರು. ತಕ್ಷಣ ಅಡ್ಡ ಬಂದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ 2 ತಿಂಗಳ ಗೃಹಲಕ್ಷ್ಮಿ ಹಣ ಮಹಿಳೆಯರಿಗೆ ಕೊಟ್ಟಿಲ್ಲ, ಹಗರಣ ಆದಂತೆ ಕಾಣ್ತಿದೆ, ಉತ್ತರ ಕೊಡಿಸಿ ಅಂತ ಮಾತನ್ನ ಬದಲಿಸೋ ಪ್ರಯತ್ನ ಮಾಡಿದ್ರು. ಆಗ ಪ್ರಿಯಾಂಕ್ ಖರ್ಗೆ ಗೆದ್ದು ಏರು ಧ್ವನಿಯಲ್ಲದೆ ವೋಟ್ ಚೋರಿ ಚರ್ಚೆ ಮೊದಲು ಆಗ್ಬೇಕೆಂದಾಗ ಸ್ಪೀಕರ್ ಎಲ್ಲರನ್ನೂ ಸುಮ್ಮನಿರಿಸಿದ್ರು. ವೋಟ್ ಚೋರ್ ಅನ್ನುವಂಥವ್ರು ಯಾರು ಅಂತ ಬಹಿರಂಗವಾಗಿದೆ. ಇದರ ಬಗ್ಗೆ ತಾವು ಚರ್ಚೆಗೆ ಅವಕಾಶ ಕೊಡಬೇಕು. ಯಾಕಂದ್ರೆ ಮಾನ್ಯ ಅಧ್ಯಕ್ಷರೇ, ನೀವು ಕೊಟ್ಟಿದ್ದೀರಿ, ಮತ್ತೆ ಕೊಡ್ತಾ ಇದ್ದೀರಿ, ಚರ್ಚೆ ಕೊಡುವ. 2 ದಿನ ಮುಂಚೆನೆ ನಾನು ನಿಮ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಮಾನ್ಯ ಅಧ್ಯಕ್ಷರೇ, ಸ್ಕೀಮ್ ಅಧ್ಯಕ್ಷರೇ, ಅದರಲ್ಲಿ 5,000 ಪ್ರಸ್ತಾಪ ಮಾಡಕ್ಕೆ ಅವಕಾಶ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರು. ವೋಟ್ ಚೋರಿ ನಡೆದಿದೆ, ಉತ್ತರ ಮಾಡಿದ್ರು. ಚರ್ಚೆ ಆಯ್ತು. ಅದನ್ನ ಅದಾದ್ಮೇಲೆ ನೀವು ಅವತ್ತೇನು ಯಾರು ಆರೋಪಿಗಳಂತ ಗುರುತಿಸಿದ್ದಾರೆ SIT ಅವರು ಅಂತ ಹೇಳಿದ್ರಿ.
ಒಂದು ಶಾಸಕರ ಹುದ್ದೆಯನ್ನು ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಚರ್ಚೆ ಆಗ್ಬಾರ್ದ ಅಧ್ಯಕ್ಷರೇ? ಆಗ್ಬೇಕು. ಈಗ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅದು ಚರ್ಚೆ ಆಗ್ಬಾರ್ದ ಅಧ್ಯಕ್ಷರೇ? ಉತ್ತರ ಕರ್ನಾಟಕದ ಹೀಗೆ ಅನುದಾನ ತಾರತಮ್ಯ, ವೋಟ್ ಚೋರಿ ಪ್ರಕರಣ, ಗೃಹಲಕ್ಷ್ಮಿಯರಿಗೆ 2 ತಿಂಗಳ ಹಣ ಕೊಟ್ಟಿಲ್ಲ ಅನ್ನೋ ವಿಚಾರದ ಮಧ್ಯೆ ಸಾಕಷ್ಟು ಶಾಸಕರು ಅವರವರ ಕ್ಷೇತ್ರದ ಸಮಸ್ಯೆಗಳನ್ನ ಹೇಳಿಕೊಂಡ್ರು. ಆದರೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಇವತ್ತು ಯಾವುದೇ ಚರ್ಚೆಗಳು ಆಗ್ಲಿಲ್ಲ. ನಾಳೇನಾದ್ರೂ ಆಗತ್ತಾಗಿಲ್ವಾ ಅನ್ನೋದು ಗೊತ್ತಿಲ್ಲ. ಈ ಮಧ್ಯೆ ಬೆಳಗಾವಿಯನ್ನ 3 ಭಾಗ ಮಾಡಿ ಬೆಳಗಾವಿ, ಚಿಕ್ಕೋಡಿ, ಗೋಕಾಕ್ ಜಿಲ್ಲೆಗಳಾಗಿ ವಿಭಜನೆ ಆಗ್ಬೇಕು ಅನ್ನೋ ಬೇಡಿಕೆಯನ್ನ ಸದನದ ಹೊರಗೆ ಸಚಿವ ಸತೀಶ್ ಜಾರಕಿಹೊಳಿ ಮಾಧ್ಯಮಗಳ ಎದುರು ಹೇಳಿದ್ರು. ಸಿಎಂ ಅವ್ರು ಹೇಳಿದಾರೆ ಸಭೆ ಕರ್ತಾರೆ, ಗೊತ್ತಿಲ್ಲ ಯಾವಾಗ ಕರ್ತಾರೆ, ರಿಮೈಂಡರ್ ಮಾಡ್ತೀನಿ. ಸಭೆ ಆಗ್ಬೇಕು ಫಸ್ಟು, ಶಾಸಕರ ಸಭೆ ಆದ್ಮ್ಯಾಗ ಅದಕ್ಕೇನೋ ಒಂದು ಅಭಿಪ್ರಾಯ ಬಂದ್ಮ್ಯಾಗ ಮುಂದೆ ನೋಡೋಣ. 2 ಜಿಲ್ಲೆನ ಅಥವಾ 3 ಜಿಲ್ಲೆನ ಹೇಗೆ? 3 ಜಿಲ್ಲೆ ಪ್ರಶ್ನೆ ಇಲ್ಲ. ಚಿಕ್ಕೋಡಿ, ಗೋಕಾಕು ಮುಂಚೆಯಿಂದ ಡಿಮಾಂಡ್ ಇದೆ, ಈಗ ಕೂಡ ಅದೇ ಡಿಮಾಂಡ್ ಇದೆ. ಬೆಳಗಾವಿಯನ್ನ 3 ಭಾಗ ಮಾಡಿ 3 ಜಿಲ್ಲೆಗಳನ್ನಾಗಿ ಮಾಡುವ ಬಗ್ಗೆ ಸಿಎಂ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದೇ ಈಗಿರುವ ಕುತೂಹಲ. ಇದೆಲ್ಲದರ ಮಧ್ಯೆ ವಿಧಾನಸಭೆಯಲ್ಲಿ ಹಲವು ತಿದ್ದುಪಡಿ ವಿಧೇಯಕಗಳು ಮಂಡನೆಯಾಯಿತು. ಮಲೆನಾಡು ಪ್ರದೇಶಾಭಿವೃದ್ಧಿ ತಿದ್ದುಪಡಿ ವಿಧೇಯಕ, ಬಯಲು ಸೀಮೆ ಅಭಿವೃದ್ಧಿ ಪ್ರಾಧಿಕಾರದ ತಿದ್ದುಪಡಿ ವಿಧೇಯಕ, ಸಿನಿ ಸಾಂಸ್ಕೃತಿಕ ಕಾರ್ಯಕರ್ತರ ಸಂರಕ್ಷಣಾ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಕಾರ್ಮಿಕರ ಕಲ್ಯಾಣ ತಿದ್ದುಪಡಿ ವಿಧೇಯಕ, ಕರ್ನಾಟಕ ವಿವಿ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಹಿಂದೂ ಧಾರ್ಮಿಕ ದತ್ತಿ ತಿದ್ದುಪಡಿ ವಿಧೇಯಕ, ಚಾಮುಂಡೇಶ್ವರಿ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ, ಚಂದ್ರಗುತ್ತಿ ರೇಣುಕಾಂಬ ಅಭಿವೃದ್ಧಿ ಪ್ರಾಧಿಕಾರದ ವಿಧೇಯಕ, ಮಲೆ ಮಹದೇಶ್ವರ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ, ಗ್ರೇಟರ್ ಬೆಂಗಳೂರು 2ನೇ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಬಾಡಿಗೆ ತಿದ್ದುಪಡಿ ವಿಧೇಯಕ ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.